ಎಲ್ಲರಿಗೂ ನಮಸ್ಕಾರ. MGCS ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. GPSTR ಪರೀಕ್ಷೆಯಲ್ಲಿ ಈ ಹಿಂದೆ ಅತಿ ಹೆಚ್ಚು ಬಾರಿ ಕೇಳಲಾದಂಥ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳ ಮುಂದುವರಿದ ಭಾಗ. ಮೊದಲ 14 ಪ್ರಶ್ನೆಗಳಿಗೆ ಭಾಗ 1ರಲ್ಲಿ ಚರ್ಚಿಸಲಾಗಿದೆ. ಈ ವಿಡಿಯೋ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದನ್ನು ನೋಡುವುದರ ಮೂಲಕ ನೋಡ್ಬೋದು. ಪ್ರಶ್ನೆ 15. ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ? ಉತ್ತರ: ರಾಜ್ಯ ವಿಧಾನ ಪರಿಷತ್ ಸದಸ್ಯರು 5 ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. 1. ವಿಧಾನಸಭಾ ಸದಸ್ಯರಿಂದ 25 ಜನ. 2. ಸ್ಥಳೀಯ ಸಂಸ್ಥೆಗಳಿಂದ 25 ಜನ. 3. ಪದವೀಧರ ಕ್ಷೇತ್ರದಿಂದ 7 ಜನ. 4. ಶಿಕ್ಷಕರ ಕ್ಷೇತ್ರದಿಂದ 7 ಜನ. 5. ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮತ್ತು ಸಹಕಾರ ಚಳುವಳಿ ಕ್ಷೇತ್ರಗಳಲ್ಲಿನ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ. ಅವರು 11 ಜನರಾಗಿರುತ್ತಾರೆ. ಒಟ್ಟು 75 ಜನ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರಾಗಿರುತ್ತಾರೆ. ಪ್ರಶ್ನೆ 16. ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಯಾವುವು? 1. ಆದಿವಾಸಿ ಸಮುದಾಯ ಅಥವಾ ಸಮಾಜ. 2. ಗುಲಾಮಗಿರಿ. 3. ಎಸ್ಟೇಟ್ಸ್ ಪದ್ಧತಿ. 4. ವರ್ಣ ವ್ಯವಸ್ಥೆ. 5. ಜಾತಿ ವ್ಯವಸ್ಥೆ. ಪ್ರಶ್ನೆ 17. ಬಡತನ ನಿವಾರಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು? ಉದ್ಯೋಗ ಸೃಷ್ಟಿಸುವ ಕಾರ್ಯಕ್ರಮಗಳ ಜಾರಿ. ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ. ಮೂಲಭೂತ ಬಂಡವಾಳ ಸಾಲ ರೂಪದಲ್ಲಿ ನೀಡುವುದು. ಸಹಾಯಧನ. ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ. ಕರಕುಶಲ ಕಸಬುಗಳಿಗೆ ಆದ್ಯತೆ. ಪ್ರಶ್ನೆ 18. ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಅಡಕವಾಗಿರುವ ಅಂಶಗಳು ಅಥವಾ ಸಂಗತಿಗಳು ಯಾವುವು? 1. ರಾಷ್ಟ್ರೀಯ ಹಿತಾಸಕ್ತಿಗಳು. ಭೌಗೋಳಿಕ ಅಂಶಗಳು. 3. ರಾಜಕೀಯ ಪರಿಸ್ಥಿತಿ. 4. ಆರ್ಥಿಕ ವ್ಯವಸ್ಥೆ. 5. ರಕ್ಷಣಾ ಸಾಮರ್ಥ್ಯ. 6. ಜನಾಭಿಪ್ರಾಯ. 7. ಅಂತಾರಾಷ್ಟ್ರೀಯ ಪರಿಸರ. ಈ ಎಲ್ಲ ಅಂಶಗಳು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಪ್ರಶ್ನೆ 19. ಪರಸ್ಪರ ಅನ್ಯೋನ್ಯತೆ ಭಾರತದ ಜೀವಾಳವಾಗಿದೆ ಎಂದು ಹೇಗೆ ಹೇಳುವಿರಿ? ಉತ್ತರ: ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯ ಧ್ಯೇಯೋದ್ದೇಶಗಳ ಮೂಲಕ ಕಾರ್ಯಸಾಧನೆಯನ್ನು ಮಾಡುತ್ತವೆ. ರಾಷ್ಟ್ರದ ಪ್ರತಿಯೊಂದು ಭಾಗವು ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗಿದೆ. ಆಯಾ ಭಾಗದ ಉತ್ಪಾದನೆಗಳು ಆರ್ಥಿಕ ಬೆಳವಣಿಗೆಯನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ, ಪಂಜಾಬಿನಲ್ಲಿ ಗೋಧಿ ಬೆಳೆದರೆ ತಮಿಳುನಾಡಿನಲ್ಲಿ ಮಾರಾಟವಾಗುತ್ತದೆ. ಗುಜರಾತಿನಲ್ಲಿ ಹತ್ತಿ ಬೆಳೆದರೆ ಬಿಹಾರ್ನಲ್ಲಿ ಮಾರಾಟವಾಗುತ್ತದೆ. ಆದ್ದರಿಂದ ಯಾವುದೇ ಭಾಗವು ಇತರೆ ಭಾಗದ ಮೇಲೆ ಅವಲಂಬಿಸಬೇಕಾಗುತ್ತದೆ. ಯಾವುದೂ ಸಂಪೂರ್ಣವಾಗಿ ಸ್ವಾವಲಂಬಿಯಾಗದು. ಈ ಅಂಶವು ಕೂಡ ನಾವೆಲ್ಲರೂ ಒಂದೇ ರಾಷ್ಟ್ರದವರು ಎಂಬುದನ್ನು ಸೂಚಿಸುತ್ತದೆ. ಪ್ರಶ್ನೆ 20. 2019ರಲ್ಲಿ ನಡೆದ GPSTR ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆಯಾಗಿದೆ. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ ಮತ್ತು ಇವರ ಯಾವುದಾದರೂ ಒಂದು ಕೃತಿಯನ್ನು ತಿಳಿಸಿ ಎನ್ನುವಂಥ ಪ್ರಶ್ನೆಯಾಗಿದೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ, ಅದು ಮ್ಯಾಕ್ಸ್ ವೆಬರ್ ರವರ ಚಿತ್ರವಾಗಿರುತ್ತದೆ. ಇವರ ಕೃತಿಗಳು, ಮ್ಯಾಕ್ಸ್ ವೆಬರ್ ರವರು ಬರೆದಿರ್ತಕ್ಕಂಥ ಕೃತಿಗಳು ಯಾವುವಪ್ಪ ಅಂತಂದರೆ, ದಿ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ ಎನ್ನುವಂಥ ಕೃತಿಯನ್ನು 1910ರಲ್ಲಿ ಪಬ್ಲಿಷ್ ಮಾಡ್ತಾರೆ. ದಿ ಸಿಟಿ ಆಫ್ ಬ್ಯೂರೋಕ್ರಸಿ ಎನ್ನುವಂಥ ಕೃತಿಯನ್ನು ಬರೀತಾರೆ. ದಿ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಎನ್ನುವಂಥ ಕೃತಿಯನ್ನು ಬರೀತಾರೆ. ಪ್ರಶ್ನೆ 21. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು? ಉತ್ತರ: ಪ್ರಪಂಚವನ್ನೇ ಪ್ರದಕ್ಷಿಣೆ ಹಾಕುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ ದಿಕ್ಕಿನಲ್ಲಿರುವ 180 ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ. ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯುತ್ತಾರೆ. ಪ್ರಶ್ನೆ 22. ಉಷ್ಣಾಂಶದ ವಿಪರ್ಯಾಯ ಎಂದರೇನು? ಅದಕ್ಕೆ ಕಾರಣಗಳು ಯಾವುವು? ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವುದಕ್ಕೆ ಬದಲಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. ಇದನ್ನು ಉಷ್ಣಾಂಶದ ವಿಪರ್ಯಾಯ ಎಂದು ಕರೆಯುತ್ತಾರೆ. ಕಾರಣಗಳು: ದೀರ್ಘಾವಧಿಯ ರಾತ್ರಿಯ ಮೋಡರಹಿತ ಶುಭ್ರ ಆಕಾಶ, ವನಗಾಳಿ, ಮಾರುತರಹಿತ ಸ್ಥಿತಿ ಮತ್ತು ಹಿಮಾವೃತ ಪರ್ವತದ ಮೇಲ್ಭಾಗ. ಪ್ರಶ್ನೆ 23.
ಭೂನಗ್ನೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂಸ್ವರೂಪಗಳನ್ನು ಹೆಸರಿಸಿ. ಭೂನಗ್ನೀಕರಣದ ಕರ್ತೃವಾಗಿ ನದಿಗಳು 3 ರೀತಿಯ ಭೂಸ್ವರೂಪಗಳನ್ನು ನಿರ್ಮಾಣ ಮಾಡುತ್ತವೆ. 1 ನದಿಗಳ ಮೇಲ್ಕಣಿವೆ ಪಾತ್ರದಿಂದ, 2 ಮಧ್ಯಕಣಿವೆ ಪಾತ್ರದಿಂದ, 3 ಕೆಳಕಣಿವೆ ಪಾತ್ರದಲ್ಲಿ ಪ್ರವಾಹ ಮೈದಾನದ ಮೂಲಕ. ನದಿಗಳ ಮೇಲ್ಕಣಿವೆ ಪಾತ್ರದಿಂದ ಅಂದಾಗ ಅಲ್ಲಿ ಆಳವಾದ ಕಂದರಗಳು, ಮಹಾಕಂದರ, ವಿ ಆಕಾರದ ಕಣಿವೆಗಳು ನಿರ್ಮಾಣವಾಗುತ್ತವೆ. 2 ಜಲಪಾತಗಳು, ಕುಂಭಕುಳಿಗಳು ಮೊದಲಾದ ಭೂಸ್ವರೂಪಗಳು ನಿರ್ಮಾಣವಾಗುತ್ತವೆ. ಮಧ್ಯಕಣಿವೆ ಪಾತ್ರದಿಂದ ಮೆಕ್ಕಲು, ಬೀಸಣಿಗೆ ಮತ್ತು ನದಿಯ ತಿರುವುಗಳು ಮುಂತಾದವುಗಳು ನಿರ್ಮಾಣವಾಗುತ್ತವೆ. 3 ಕೆಳಕಣಿವೆ ಪಾತ್ರದಲ್ಲಿ ಪ್ರವಾಹ ಮೈದಾನಗಳ ಮೂಲಕ ಸ್ವಾಭಾವಿಕ ದಡಕಟ್ಟೆ, ಶೃಂಗ ಸರೋವರ. 3 ಮುಖಜ ಭೂಮಿ ಮೊದಲಾದ ಭೂಸ್ವರೂಪಗಳು ನಿರ್ಮಾಣವಾಗುತ್ತವೆ. ಪ್ರಶ್ನೆ 24. ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳನ್ನು ತಿಳಿಸಿ. 1 ಖಂಡಾವರಣ ಪ್ರದೇಶ, 2 ಖಂಡಾವರಣ ಇಳಿಜಾರು, 3 ಆಳ ಸಾಗರ ಮೈದಾನ, 4 ಸಾಗರ ತಗ್ಗುಗಳು. ಪ್ರಶ್ನೆ 25. ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿರಿ. 1 ಸುಡಾನ್ ತಗ್ಗು ಪ್ರದೇಶ, 2 ಚಾಡ್ ತಗ್ಗು ಪ್ರದೇಶ, 3 ಜೋಫ್ ತಗ್ಗು ಪ್ರದೇಶ, 4 ಕಾಂಗೋ ತಗ್ಗು ಪ್ರದೇಶ, 5 ಕಲಹರಿ ತಗ್ಗು ಪ್ರದೇಶ. ಪ್ರಶ್ನೆ 26. ಅಂಟಾರ್ಕ್ಟಿಕ್ದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರುಗಳನ್ನು ತಿಳಿಸಿರಿ. ಅಂಟಾರ್ಕ್ಟಿಕ್ದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರಗಳು ಒಟ್ಟು 3. 1 ದಕ್ಷಿಣ ಗಂಗೋತ್ರಿ, 2 ಮೈತ್ರಿ, 3 ಭಾರತಿ. ಪ್ರಶ್ನೆ 27. ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಏಕೆ ಕರೆಯಲಾಗುತ್ತದೆ? ಉತ್ತರ: ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳು ಬೆಳೆಯುತ್ತವೆ. ನೆಕ್ಸ್ಟ್ ಪಾಯಿಂಟ್. ಇದರಿಂದ ಸುಗಂಧ ದ್ರವ್ಯ, ಕುಸುರಿ ಕೆಲಸದ ಕುಶಲವಸ್ತುಗಳು, ಸಾಬೂನು, ಔಷಧಗಳನ್ನು ತಯಾರಿಸಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್. ಇವು ವಿಶ್ವವಿಖ್ಯಾತವಾಗಿದ್ದು ದೇಶೀಯ ಅಪಾರವಾದ ಬೇಡಿಕೆ ಪೂರೈಸುವುದಲ್ಲದೆ ವಿದೇಶಗಳಿಗೂ ಕೂಡ ರಫ್ತು ಮಾಡಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್. ಆದ್ದರಿಂದ ಕರ್ನಾಟಕವು ಶ್ರೀಗಂಧದ ನಾಡು ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರಶ್ನೆ 28. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಹೇಗೆ ಸಹಾಯಕವಾಗಿವೆ ಎಂಬುದನ್ನು ವಿವರಿಸಿ. ಕೈಗಾರಿಕೆಗಳು ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅವುಗಳ ಅಭಿವೃದ್ಧಿಯಿಂದ ಪ್ರಾಥಮಿಕ ಸರಕುಗಳ ಅವಲಂಬನೆ ಮತ್ತು ಆಮದು ಕಡಿಮೆಯಾಗುತ್ತದೆ. ರಾಷ್ಟ್ರದ ಆದಾಯ ಮತ್ತು ತಲಾ ಆದಾಯ ಹೆಚ್ಚಾಗುತ್ತದೆ. ವಿದೇಶಿ ವಿನಿಮಯ ಗಳಿಕೆಯಲ್ಲಿ ವೃದ್ಧಿಯಾಗುತ್ತದೆ. ಉದ್ಯೋಗಾವಕಾಶ, GDP ಮತ್ತು ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಯಾಗುತ್ತದೆ. ಪ್ರಶ್ನೆ 29. ಜನಸಂಖ್ಯಾ ಬೆಳವಣಿಗೆಯ ನಿಯಂತ್ರಣ ಕ್ರಮಗಳು ಯಾವುವು? 1 ಕುಟುಂಬ ಯೋಜನೆ, ಮಹಿಳಾ ಕಲ್ಯಾಣ ಯೋಜನೆಗಳು, 3 ಪ್ರಚಾರ ಮತ್ತು ಜಾಹೀರಾತು, 4 ಗ್ರಾಮೀಣ ಪ್ರದೇಶದ ಜನರಲ್ಲಿ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು. ಪ್ರಶ್ನೆ 30. ಭಾರತದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ ಏಕೆ? ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳೆಂದರೆ ಸ್ಥಾನ, ಜಲರಾಶಿಗಳು, ಮೇಲ್ಮೈ ಲಕ್ಷಣ ಮತ್ತು ಮಾನ್ಸೂನ್ ಮಾರುತಗಳು. ಹೀಗಾಗಿ ದೇಶದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ. ಪ್ರಶ್ನೆ 31. ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು? ವೆರಿ ಇಂಪಾರ್ಟೆಂಟ್ ಕ್ವೆಶನ್. 1 ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. 2 ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯದ ಪ್ರದೇಶವನ್ನು ಬಿಟ್ಟುಕೊಡಬೇಕು. 3 ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು. 4 ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸುವಂತಿಲ್ಲ. 5 ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. 6 ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಈ ಎಲ್ಲ ಕಾರಣಗಳ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ನಿರ್ವಹಿಸಲು ಅಥವಾ ನಿಯಂತ್ರಿಸಲು ನೆರವಾಯಿತು. ಇಲ್ಲಿವರೆಗೆ ಈ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಮುಂದಿನ ವಿಡಿಯೋಗಳ ಬೇಕಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ
ಹಾಗೂ ಕಮೆಂಟ್ಗಳನ್ನು ಮಾಡುವುದರ ಮೂಲಕ ನಿಮಗೆ ಬೇಕಾದ ವಿಡಿಯೋಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.